ನತದೃಷ್ಟನಾಗಿ ಮಾಡಿ ಇವತ್ತು ಬೀದಿಗಿಳಿದು ಹೋರಾಟಗಳನ್ನು ಮಾಡುವಂಥ ಪರಿಸ್ಥಿತಿಗೆ ನಮ್ಮಗಳನ್ನು ತಂದಿಟ್ಟಿರೋದು ಯಾರು ಅಂದರೆ ಇವತ್ತು ರಾಜಕಾರಣಿಗಳು. ಇವತ್ತು ಈ ರಾಜ್ಯವನ್ನು ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರ್ತಕ್ಕಂಥವರು ಬಹಳಷ್ಟು ಜನ ಈ ರಾಜ್ಯದಲ್ಲಿ ನಾಯಕರುಗಳಾಗಿ ತಮ್ಮ ಆಸ್ತಿಗಳನ್ನು ವಿಸ್ತರಿಸಿಕೊಂಡು ಇವತ್ತು ಬದುಕು ಇದ್ದಾರೆ. ಹಾಗಾಗಿ ಅಂತಹ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಂಥ ಶ್ರೀಮತಿ ವಿಜಯಲಕ್ಷ್ಮಿ ಆಂಜನೇಯಪ್ಪರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಮ್ಮ ರಾಮನಗರ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ರೈತ ಘಟಕದಿಂದ ಆಗಮಿಸಿರ್ತಕ್ಕಂಥ ಚೀನೂರು ಮುನ್ರಾಜರವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಸರ್ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಪರ ಒಕ್ಕೂಟದ ನಾಯಕರೇ ಹಾಗೂ ತಾಯಂದಿರೇ ಹಾಗೂ ಎಲ್ಲ ನನ್ನ ಹೋರಾಟ ಬಂದವರು, ಡಾಕ್ಟರ್ ಸರೋಜಿನಿ ಮಹೇಶ್ ಅಮ್ಮನವರ ಒಂದು ವರದಿ ಏನಿದೆ ಅದನ್ನು ಜಾರಿಗೊಳಿಸಬೇಕು ಅಂತ ಏನು ಕಳೆದ 3 ದಿನಗಳಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಮನಗರ ಜಿಲ್ಲಾಧ್ಯಕ್ಷನಾಗಿ ಬಂದು ಜೊತೆಗೆ ಇರ್ತಿದ್ದೀನಿ. ಭಾಳ ನೋವಿನ ವಿಷಯ ಈ ಪ್ರತಿಭಟನೆ ಹೋರಾಟ ನಡೀತಿರೋದು ನೋವು. ಯಾಕೆ ಅಂದರೆ ನಾವು ತಮಿಳುನಾಡಿಗೂ ಹೋರಾಟ ಮಾಡ್ತಾ ಇಲ್ಲ, ಕೇರಳಕ್ಕೂ ಹೋರಾಟ ಮಾಡ್ತಾ ಇಲ್ಲ, ಇಲ್ಲ ಪಕ್ಕ ದೇಶಕ್ಕೂ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಊಟ ಮಾಡೋಕ್ಕೆ ಹೋರಾಟ ಮಾಡ್ದಂಗೆ ಆಯಿತು. ಇದು ನಮ್ಮ ಮನೆ, ನಮ್ಮ ಹತ್ರ ಇದೊಂದು ದವಸ ಧಾನ್ಯ, ನಾವೇ ಬೆಳೆದಿರ್ತಕ್ಕಂಥ ದವಸ ಧಾನ್ಯ, ಅದನ್ನು ತಗೊಂಡು ಊಟ ಮಾಡೋಕ್ಕೆ ನಾವು ಪ್ರತಿಭಟನೆ ಮಾಡೋಂಥ ಪರಿಸ್ಥಿತಿ ಇದೆ. ನಾವೇ ಬೆಳೆದಿರೋದು, ಬೇರೆ ಯಾರು ಬೆಳೆದಿರೋದಲ್ಲ. ಉದಾಹರಣೆಗೆ ಒಂದು ಇದರಲ್ಲಿ ಹೇಳಬೇಕು ಅಂದರೆ, ಏಷ್ಯಾ ಖಂಡದ ಅತಿ ದೊಡ್ಡ ಕೈಗಾರಿಕೆ ಪ್ರದೇಶ ಆರವಳ್ಳಿ ಬಿಡದಿ ಕೆಂಗೇರಿ ಕೈಗಾರಿಕಾ ಪ್ರದೇಶ, ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥದ್ದು. ನಮ್ಮ ಊರು ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ. ಜಾಗ ನಮ್ಮದು, ಕುಡಿತಾ ಇರ್ತಕ್ಕಂಥ ಕಾವೇರಿ ನೀರು ನಮ್ಮದು, ತಿಂತಾ ಇರ್ತಕ್ಕಂಥ ಆಹಾರವನ್ನು ಅಕ್ಕಪಕ್ಕ ನಾವೇ ಬೆಳೀತಾ ಇದ್ದೀವಿ, ನಮ್ಮದೇ. ಬಟ್ ಅಲ್ಲಿ ಕೆಲಸ ಸ್ಥಳೀಯರಿಗಿಲ್ಲ. ಕಡ್ಡಾಯವಾಗಿ ಸ್ಥಳೀಯರಿಗೆ ಕಾರ್ಖಾನೆಗಳಿಗೆ ಕೆಲಸ ಇಲ್ಲ. ನಾವು ಸಾಕಷ್ಟು ಬಾರಿ ಅವಿವೇಕಿ ಸರ್ಕಾರಕ್ಕೆ ಆ ಸ್ಥಳೀಯ ಲೀಡ್ರ್ ಮುಖಂಡರುಗಳೇನಿದ್ದಾರೆ ಮತ್ತು ಅಲ್ಲಿ ಗೆದ್ದಿರ್ತಕ್ಕಂಥ ಲೀಡ್ರ್ಗಳಿಗೆಲ್ಲ ಹೇಳಿದ್ದೀವಿ, ಮೊದಲು ಆದ್ಯತೆಯನ್ನು ಸ್ಥಳೀಯರಿಗೆ ಕೊಡಿ, ಕನ್ನಡಿಗರಿಗೆ ಕೊಡಿ, ಆಮೇಲೆ ಬಂದವ್ರಿಗೆ ಕ್ಲೀನ್ ಫಂಡ್ ಮಾಡಿಸಿ ಅಂತ ಹೇಳ್ತೀವಿ. ಆದರೆ ಅವರ ಉದ್ದೇಶ ಹೊರಗಡೆಯಿಂದ ಬಂದವರೆಲ್ಲ MD ಕೂತ್ಕೋಬೇಕು, ಸ್ಥಳೀಯರು ಒಂದು ಬಾಕ್ಸನ್ನು ಪ್ಯಾಕ್ ಮಾಡೋಕ್ಕೋ, ಕಸ ಗುಡ್ಸೋಕ್ಕೋ, ಕ್ಲೀನ್ ಮಾಡೋಕ್ಕೋ ಇಟ್ಕೋಬೇಕು. ಉದ್ದೇಶ ಇಷ್ಟೇ. ಸ್ಥಳೀಯವಾಗಿ ನಾವು ಬುದ್ಧಿವಂತರಾದರೆ ರಾಜಕಾರಣ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೆ. ಸ್ಥಳೀಯವಾಗಿ ನಾವು ಬುದ್ಧಿವಂತರು ಆಗಬಾರ್ದು. ನಾವು ಕೆಳಮಟ್ಟದಲ್ಲಿ ಇರಬೇಕು, ಅವ್ರು ಮೇಲ್ಮಟ್ಟದಲ್ಲಿ ಇರಬೇಕು. ಇಲ್ಲಾಂದ್ರೆ ಯಾರು ಓಡೋಗಿ ಡೋರ್ ತೆಗಿತಾರೆ, ಅವ್ರು ಬಂದ ತಕ್ಷಣ ಹಳ್ಳಿಗಳಿಗಾಗಲಿ ಮತ್ತು ಎಲ್ಲಿ ಆಗಲಿ ಅವ್ರು ಬಂದ ತಕ್ಷಣ ಬಾಕು ತಂದು ಯಾರು ನಮಸ್ಕಾರ ಮಾಡ್ತಾರೆ? ನಮ್ಮ ಜಾಗದಲ್ಲಿ ನಾವೇ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳು ನಾವು ಪಡ್ಕೋತೀವಿ ಅಂದರೆ ಇವತ್ತಿನ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ, ರಾಜಕಾರಣ ಯಾವ ಮಟ್ಟಕ್ಕಿದೆ, ರಾಜಕಾರಣವನ್ನು ನಾವು ಯಾವ ಮಟ್ಟಕ್ಕೆ ಬೆಳೆಸ್ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಚುನಾವಣೆ ಬಂದಾಗ ಸಾವಿರಾರು ಗಂಟೆ ಜನ ನಿಂತ್ಕೋತೀವಿ, ಜೈಕಾರ ಹಾಕ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ, ಮತ್ತು 5 ವರ್ಷ ನಾವು ಅದನ್ನೇ ಅವರಿಂದನೇ ನಾವು ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಇವತ್ತು ನಾವು ಕರ್ನಾಟಕ ಹೃದಯ ಭಾಗದಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪಕ್ಕದಲ್ಲೇ ಶಕ್ತಿ ಸೌಧ ಇದೆ, ಆಡಳಿತ ಸೌಧ ಇದೆ. ಯಾಕೆ ಅವ್ರಿಗೆ ಕಣ್ಣು ಕಾಣಲ್ಲ? ಪ್ರತಿಭಟನೆ ಮಾಡಿಸುವಂಥ ಅವಶ್ಯಕತೆ ಇದೆ. ನಮ್ಮಿಂದ ಗೆದ್ದವರು ಒಂದು ಪ್ರತಿಭಟನೆ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಒಂದು ದಿವಸ ನಾವು ಕೂತ್ಕೊಳ್ಳಿ ಅಂದರೆ ತಕ್ಷಣ ಬಂದು ನಿಮ್ಮ ಸಮಸ್ಯೆ ಅಂತ ಕೇಳಿ ಆಲಿಸುವಂಥದ್ದು ನಮ್ಮ ಸರ್ಕಾರ, ನಮ್ಮ ಆಡಳಿತ. ಇದು ನಮ್ಮ ಆಡಳಿತನೂ ಅಲ್ಲ, ಸರ್ಕಾರನೂ ಅಲ್ಲ. ಇದು ನಮ್ಮ ದೇಶದಲ್ಲೇ ಇರತಕ್ಕಂಥ ಬ್ರಿಟಿಷ್ ಸರ್ಕಾರ, ನಮ್ಮವರೇ ಬ್ರಿಟಿಷರು. ಮೊದಲು ನಾವು ಹೊರದೇಶದ ಬ್ರಿಟಿಷ್ರಿಗೋಸ್ಕರ ಹೋರಾಡಿದ್ವಿ, ನಮ್ಮ ಬ್ರಿಟಿಷ್ರಿಗೋಸ್ಕರ ನಾವು ಹೋರಾಡಬೇಕು. ಮೊದಲು ಹೋರಾಡಬೇಕಾದ್ರೆ ಇಂಥವ್ರನ್ನ ಉಗಿದು ಆಚೆಗಟ್ಟುವಂಥ ವ್ಯವಸ್ಥೆ ಹೋರಾಡಬೇಕು. ಅವತ್ತು ವ್ಯವಸ್ಥೆ ಸರಿ ಹೋಗುತ್ತೆ. ಹಾಗಾಗಿ ನಾವು ಯಾರನ್ನೇ ಆಯ್ಕೆ ಮಾಡಬೇಕಾದ್ರೂ ಭಾಳ ದೀರ್ಘಾವಧಿಯಾಗಿ ಚಿಂತನೆ ಮಾಡಿ ಆಯ್ಕೆ ಮಾಡಲ್ಲ ಅಂದ್ರೆ ನಮ್ಮನ್ನು ಬೀದಿ ತಂದು ಕೂರಿಸಿ ಅವರು ವಿಧಾನಸೌಧದ ಹೆಸರನ್ನು ಕೊಟ್ಟಿರ್ತಾರೆ. ಅದೇ ದಯಮಾಡಿ ನಾವು ಮುಂದಿನ ದಿನಗಳನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಚಿಂತೆ ಮಾಡಬೇಕು. ಮತ್ತು ಈ ಹೋರಾಟ ಏನಿದೆ, ಇನ್ನು ಎಷ್ಟು ದಿನ ಅನ್ನೋದು ನಮಗೆ ಮುಖ್ಯ ಅಲ್ಲ. ನಮಗೆ ಒಂದು ನಮ್ಮ ಹಕ್ಕುಗಳನ್ನು ನಾವು ನ್ಯಾಯ ಅಲ್ಲ, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ, ನಾವು ಹೋರಾಟ ಮಾಡಬೇಕು. ಆ ಒಂದು ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮತ್ತು ಎಲ್ಲರ ನಮ್ಮ ರೈತರ ಎಲ್ಲರ ಪರವಾಗಿ ನಾನು ಹೇಳ್ತೀನಿ, ನಾವು ಕೂಡ ನೀವು ಯಾವತ್ತೇ ಕರೆದು ನಾವು ನಿಮ್ಮ ಜೊತೆಲಿರ್ತೀವಿ. ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನಾಗಿರ್ತೀವಿ.
ನಾವೆಲ್ಲರೂ ಕೂಡ ರೈತರ ಮಕ್ಕಳೇ. ಕನ್ನಡಿಗರ ನಾವೆಲ್ಲ ಕನ್ನಡಪರ ಸಂಘಟನೆಯಿಂದ ಇರ್ಬೋದು, ರೈತ